ನನ್ನ ಡಿವೋರ್ಸ್ ಕೇಸ್ ತಗೋಬೋದಾ? ಪ್ರಾಕ್ಟಿಕಲ್ ಆಗಿ ಎಲ್ಲಾನು ಯೋಚನೆ ಮಾಡ್ತೀರಾ? ನನ್ನ ರಿಫ್ಲೆಕ್ಷನ್ನು ನನಗೆ ಸರಿಸಾಟಿ ಅಲ್ಲ. ಐ ಆಮ್ ದಿ ಒನ್, ಐ ಆಮ್ ದ ಓನ್ಲಿ ಒನ್ ಅನ್ನೋದು ನನಗೆ ತಲೆಯಲ್ಲಿ ಕೂತ್ಬಿಟ್ಟಿದೆ. ಡಿವೋರ್ಸ್ ಕೇಳ್ತಿರಲ್ಲ, ನಿಮ್ಗೆ ನ್ಯಾಯ ಅನ್ಸುತ್ತಾ ಇದು? ನನಗಿವಾಗ ಐ ವಾಂಟ್ ಟು ಬಿ ದ ಟಾಪ್ ಒನ್. ನೀನೆಲ್ಲ ಮಾಡ್ಕೊಡಲ್ವಾ, ನನಗೆ ಹೆಲ್ಪ್ ಮಾಡಲ್ವಾ, ಐ ವಿಲ್ ಎಕ್ಸಿಟ್. ಏನು ಮೇಡಮ್, ಮದುವೆನಾ? ಇಲ್ಲ, ಡಿವೋರ್ಸ್. ಹೇಗೆ ಇದಕ್ಕೆ ಆಪರ್ಚುನಿಟಿ ಬಂತು? ಫಸ್ಟ್ ಡೇ ಆಫ್ ಶೂಟಿಂಗ್ ಹೇಗಿತ್ತು? ಟೆಂಪೋ ಇದೆಯಲ್ಲ, ಅದು ನನ್ನ ಕೈಲಿ ಆಗುತ್ತಾ ಅನ್ನೋ ಸೆಲ್ಫ್ ಡೌಟ್ ಇತ್ತು. ಬಟ್ ಲೇಟರ್ ವಿದ್ಯಾಮ್ಮ ಮತ್ತು ದಿಲೀಪ್ ಸರ್ ಆ್ಯಂಡ್ ಆರ್ ಡೈರೆಕ್ಟರ್ ಸುಭಾಷ್ ಸರ್ ಡೆಫಿನೆಟ್ಲಿ ಮೇಡ್ ಇಟ್ ಸೋ ಈಸಿ. ಸೊ ಏನೆಲ್ಲ ನಿರೀಕ್ಷೆಗಳನ್ನು ಜನ ನಿಮ್ಮ ಮೇಲೆ ಇಟ್ಕೋಬೋದು? ಈಗಿನ ಜನ್ರೇಷನ್, ಈಗಿನ ಸೊಸೈಟಿ ಸಿಚುವೇಶನಿಗೆ ಕನೆಕ್ಟ್ ಆಗುವಂಥ ಸಬ್ಜೆಕ್ಟು ಈ ಡಿವೋರ್ಸ್ ಕಥೆ. ನಮ್ಮ ಜೊತೆ ಈಗ ವಧು ಸೀರಿಯಲ್ನ ಪ್ರಾಕ್ಟಿಕಲ್ ಆಗೇ ಯೋಚನೆ ಮಾಡುವಂತಹ ಪ್ರಾಕ್ಟಿಕಲ್ ಪ್ರಿಯಾಂಕಾ ಅವರಿದ್ದಾರೆ. ಅವ್ರಿಗೆ ಎಲ್ಲಾನು ಪ್ರಾಕ್ಟಿಕಲ್ ಆಗೇ ಥಿಂಕ್ ಮಾಡ್ತಾರೆ. ಸೊ ಸ್ವಲ್ಪ ರಿಲೇಷನ್ಶಿಪ್ ವ್ಯಾಲ್ಯೂಸು, ಹ್ಯುಮ್ಯಾನಿಟಿ ಎಲ್ಲ ಇದೆಯಾ ಇಲ್ವಾ ಅನ್ನೋ ಡೌಟ್ ಅಂತೂ ನನಗಿದೆ, ಬಿಕಾಸ್ ಎಲ್ಲ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋದ್ರಿಂದ. ಹೇಳಿ ಪ್ರಿಯಾಂಕಾ ಅವರೇ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಹಾಗೆ ಯಾಕಿಷ್ಟು ಪ್ರಾಕ್ಟಿಕಲ್ ಆಗಿ ಎಲ್ಲಾನು ಯೋಚನೆ ಮಾಡ್ತೀರಾ? ಫಸ್ಟ್ ಆಫ್ ಆಲ್ ನಂಗೆ ಇಷ್ಟ ಆಯಿತು ಪ್ರಾಕ್ಟಿಕಲ್ ಪ್ರಿಯಾಂಕಾ ಅನ್ನೋದು. ಆ್ಯಂಡ್ ಸೆಕೆಂಡ್ ಥಿಂಗ್, ಡೆಫಿನೆಟ್ಲಿ ಪ್ರಿಯಾಂಕಾ ಒಂದು ಹ್ಯೂಮನ್ ಬೀಯಿಂಗ್ ಅಂದಮೇಲೆ ಅವಳಿಗೂ ಇಮೋಷನ್ಸ್ ಇದೆ, ಅವಳಿಗೂ ಬಾಂಡಿಂಗ್ಸ್ ಇದೆ, ರಿಲೇಷನ್ಶಿಪ್ಸು ಎಲ್ಲ ಇದೆ. ಬಟ್ ಅದಕ್ಕೂ ಮೀರಿ ಶಿ ಈಸ್ ಬೋಲ್ಡ್ ಎನಫ್, ಶಿ ಸ್ಟ್ಯಾಂಡ್ಸ್ ಔಟ್. ಅವಳಿಗೆ ಇಂಡಿಪೆಂಡೆಂಟ್ ಆಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು. ನನ್ನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ, ನನಗೆ ನಾನೇ ಸರಿಸಾಟಿ. ನಾನು ಕನ್ನಡಿಯಲ್ಲಿ ನೋಡ್ಕೋತೀನಿ ಅಂದರೆ ನನ್ನ ರಿಫ್ಲೆಕ್ಷನ್ನು ನನಗೆ ಸರಿಸಾಟಿ ಅಲ್ಲ. ಐ ಆಮ್ ದಿ ಒನ್, ಐ ಆಮ್ ದ ಓನ್ಲಿ ಒನ್ ಅನ್ನೋದು ನನಗೆ ತಲೆಯಲ್ಲಿ ಕೂತ್ಬಿಟ್ಟಿದೆ. ಸೊ ಅದಕ್ಕೂ ಮೀರಿ ಇನ್ನೇನಿಲ್ಲ. ಆ್ಯಂಡ್ ಯಾರ ಮಾತು ಕೇಳಲ್ಲ ಬೇಸಿಕಲಿ. ನಾನು ಹೇಳಾದ್ಮೇಲೆ ಮುಗೀತು. ಎಕ್ಸಾಂಪಲಿಗೆ ನಾನು ಸಾರ್ಥಕಿಗೆ ಡೈವೋರ್ಸ್ ಬೇಕು, ನನಗೇನು ಗಿಫ್ಟ್ ಬೇಕು, ಡೈವೋರ್ಸ್ ಬೇಕು. ಅವ್ನು ನೆಕ್ಸ್ಟ್ ಮಾತೇ ಇಲ್ಲ, ಮಾತಾಡೋಕ್ಕೆ ಇಲ್ಲ. ನೀನು ಹೋಗ್ತೀಯೋ ಇಲ್ಲ, ಏನು ಮಾಡ್ತೀಯೋ ಇವಾಗ ಅಷ್ಟೇ. ಅವಳು ಕಮ್ಮಿನೂ ಮಾತಾಡ್ತಾಳೆ, ವಿಚ್ ಈಸ್ ವೆರಿ ಪ್ರಾಕ್ಟಿಕಲ್ ಆ್ಯಕ್ಚುಲಿ. ಆ್ಯಂಡ್ ಐ ಫೀಲ್ ಈ ಪ್ರಾಕ್ಟಿಕಲ್ ವರ್ಲ್ಡಲ್ಲಿ ಇಷ್ಟು ಪ್ರಾಕ್ಟಿಕಲ್ ಇರಬೇಕು ಅನಿಸುತ್ತೆ ಹುಡುಗಿರು, ಆವಾಗ ದೇ ಕ್ಯಾನ್ ಸರ್ವೈವ್. ಅಲ್ಲ ಪಾಪ, ಸಾರ್ಥಕ್ ಅವರು ಅಷ್ಟು ಪ್ರೀತಿಯಿಂದ ನಿಮಗೆ ಏನು ಗಿಫ್ಟ್ ಬೇಕು ಅಂದರೆ ಡಿವೋರ್ಸ್ ಕೇಳ್ತಿರಲ್ಲ, ನಿಮಗೆ ನ್ಯಾಯ ಅನ್ಸುತ್ತಾ ಇದು? ಖಂಡಿತವಾಗ್ಲೂ ನ್ಯಾಯ ಅನಿಸುತ್ತೆ. ಪ್ರಿಯಾಂಕಾಗೆ ಹೇಳಬೇಕು ಅಂದರೆ ಡೆಫಿನೆಟ್ಲಿ ಐ ಆಮ್ ರೈಟ್. ನನಗೆ ಸೆಕೆಂಡ್ ಥಾಟ್ ಇಲ್ಲ. ಬಿಕಾಸ್ ಬಿಟ್ಟರೆ ನನಗೆಲ್ಲ ಇದೆ. ನನಗೇನು ಬೇಕು, ಐ ಹ್ಯಾವ್ ಎವ್ರಿಥಿಂಗ್. ನನಗೆ ನಂಬರ್ ಒನ್ ಆಗಿರಬೇಕು, ನನ್ನನ್ನು ಮೀರಿ ಬೇರೆಯವ್ರು ಯಾರೂ ಇರಬಾರ್ದು. ಐ ಶುಡ್ ಬಿ ದ ಲೀಡಿಂಗ್ ಲೇಡಿ, ಕವರ್ ಪೇಜಲ್ಲಿ ನಾನು ಇರಬೇಕು ಅನ್ನೋ ಹಠ ಇರಬೇಕಾದ್ರೆ ಫೈನಾನ್ಷಿಯಲ್ ಸಪೋರ್ಟ್ ನನಗೆ ಬೇಕಾಗತ್ತೆ ಸಾರ್ಥಕಿಂದ. ಆಸ್ತಿ ವಿಚಾರದಲ್ಲಾಗಲಿ, ಫೈನಾನ್ಸ್ ಆಗಲಿ, ಅದು ನನಗೆ ಸಾರ್ಥಕಿಂದ ಬೇಕಾಗಿರುತ್ತೆ. ಆ್ಯಂಡ್ ನಾನು ಹೇಳ್ತೀನಿ ಸಾರ್ಥಕಿಗೆ ಕೂಡ, ಎಲ್ಲ ನಾನೇ ಲೀಡ್ ಮಾಡ್ತೀನಿ, ಪ್ರಾಬಬ್ಲಿ ಎಲ್ಲ ನನ್ನ ಹೆಸರಿಗೆ ಟ್ರಾನ್ಸ್ಫರ್. ಅವನು ಇಲ್ಲ, ಅಮ್ಮ ಇರೋ ತನಕ ಎಲ್ಲ ಅಮ್ಮನ ಹೆಸರಲ್ಲಿರುತ್ತೆ, ನಂತರ ನಿನ್ನ ಹೆಸರಲ್ಲಿರುತ್ತೆ ಅಂತ. ಆಮೇಲೆ ನೋ, ಅಮ್ಮ ಇರ್ತಾರೆ ಬಿಡ್ತಾರೆ, ಅದು ನಂಗೆ ಬೇಕಾಗಿಲ್ಲ. ನನಗಿವಾಗ ಐ ವಾಂಟ್ ಟು ಬಿ ದ ಟಾಪ್ ಒನ್. ನೀನೆಲ್ಲ ಮಾಡ್ಕೊಡಲ್ವಾ, ನನಗೆ ಹೆಲ್ಪ್ ಮಾಡಲ್ವಾ, ಐ ವಿಲ್ ಎಕ್ಸಿಟ್. ನನಗೆ ಡಿವೋರ್ಸ್ ಕೊಡು, ಸಿಂಪಲ್. ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ದಾರೆ. ಪ್ರಾಬಬ್ಲಿ ಸಾಮಾನ್ಯ ಹೆಣ್ಮಕ್ಳು ಇಷ್ಟು ಪ್ರಾಕ್ಟಿಕಲ್ ಆಗಿ ನೀವು ಯೋಚನೆ ಮಾಡಬೇಡಿ. ಅವರು ಇದನ್ನು ಸುಮ್ಮನೆ ಕ್ಯಾರೆಕ್ಟರ್ಗೋಸ್ಕರ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿದ್ದಾರೆ. ಸೊ ಪ್ರಾಕ್ಟಿಕಲ್ ಪ್ರಿಯಾಂಕಾ ನೋಡಿ ಎಷ್ಟು ಚೆನ್ನಾಗಿದೆ. ಪಿ ಅದಕ್ಕೆ ಹೇಳಿದ್ದು ನಾನು, ಇಟ್ಸ್ ಎ ನೈಸ್ ನೇಮ್, ಪ್ರಾಕ್ಟಿಕಲ್ ಪ್ರಿಯಾಂಕಾ ಅಂತ. ಶಿ ಇಸ್ ಪ್ರಾಕ್ಟಿಕಲ್, ಶಿ ಇಸ್ ಆಲ್ ದ ವೇಸ್. ಆ್ಯಕ್ಚುಲಿ ನವರಸ ತುಂಬಿಕೊಂಡಿದೆ ಪ್ರಿಯಾಂಕಂಗೆ. ಅವಳಿಗೆ ಯಾವಾಗ ಕೋಪ ಬಂದ್ಬಿಡುತ್ತೆ, ಯಾವಾಗ ಅವಳು ಕಿರ್ಚಾಡೋಕ್ಕೆ ಶುರು ಮಾಡಿಬಿಡ್ತಾಳೆ, ಯಾವಾಗ ಮುದ್ದಾಗಿ ಮಾತಾಡ್ತಾಳೆ. ಇನ್ಫ್ಯಾಕ್ಟ್ ಅತ್ತೆಗೆ ಹೋಗಿ ಕೇಳಿದ್ರೆ ಯಾವ ಥರ ಸೊಸೆ ಇರಬೇಕು ಅಂದರೆ ಪ್ರಿಯಾಂಕಾ ಥರ ಸೊಸೆ ಇರಬೇಕು. ನನ್ನ ಸೊಸೆ ಅಷ್ಟು ಮುದ್ದು, ಅಷ್ಟು ಚೆನ್ನಾಗಿ ಕಾಣ್ತಾಳೆ, ಅವಳು ಜೀನ್ಸಲ್ಲೂ ಚೆನ್ನಾಗಿ ಕಾಣ್ತಾಳೆ, ಸೀರೆಯಲ್ಲೂ ಚೆನ್ನಾಗಿ ಕಾಣ್ತಾಳೆ, ಏನು ಅವಳಿಗೆಲ್ಲ ಗೊತ್ತು, ಅವಳಿಗೆ ಎಲ್ರ ಬಗ್ಗೆ ಗೊತ್ತು, ಎಲ್ಲರೂ ಚೆನ್ನಾಗಿ ನೋಡ್ಕೋತಾಳೆ ಅಂತಲೇ ಅತ್ತೆ ಹೇಳೋದು. ಬಿಕಾಸ್ ನಾನು ಆ ಇಮೇಜ್ ಮೇಂಟೈನ್ ಮಾಡಿದ್ದೀನಿ, ಆ್ಯಸ್ ಪ್ರಿಯಾಂಕಾ ಮಾಡಿದ್ದೀನಿ. ಸಾರ್ಥಕ್ನ ಸ್ವಲ್ಪ ಆಚೆ ಈಚೆ ಆಟ ಆಡಿಸ್ಕೊಂಡು ಟೈಮ್ ಪಾಸ್. ಓಕೆ, ಈಗ ಪ್ರಿಯಾಂಕಾ ಆಗಿ ನಿಮಗೆ ಅಂದರೆ ಹೇಗೆ ಅವಕಾಶ ಬಂತು? ನಿಮ್ಮ ಆಡಿಷನ್ಸ್ ಏನಾದ್ರು, ನಾವು ನಿಮ್ಮನ್ನೆಲ್ಲ ಮಹಾನಟಿಯಲ್ಲಿ ನೋಡಿದ್ದೀವಿ. ಸೊ ಹೇಗೆ ಇದಕ್ಕೆ ಆಪರ್ಚುನಿಟಿ ಬಂತು? ಫಸ್ಟ್ ಡೇ ಆಫ್ ಶೂಟಿಂಗ್ ಹೇಗಿತ್ತು? ಅದರಲ್ಲೂ ನಿಮ್ಮ ಹಸ್ಬೆಂಡ್ ಆಗಿ ದ ಫೇಮಸ್ ಆ್ಯಕ್ಟರ್ ಕೂಡ ಇದ್ದಾರೆ. ಸೊ ಹೇಳಿ, ಇದ್ರ ಬಗ್ಗೆ ಎಲ್ಲ ಹೇಳಿ. ನಾನು ಪ್ರಿಯಾಂಕಾಗೆ ಮಾತಾಡಲ, ಸೋನಿಯಾಗೆ ಬಿಡಲ?
ಸೊ ನನಗೆ ಆಫರ್ ಬಂದಿದ್ದು ಡೆಫಿನೆಟ್ಲಿ ವಿದ್ಯಾ ಮ್ಯಾಮ್ ಮತ್ತು ದಿಲೀಪ್ ಸರ್ ಕಡೆಯಿಂದ. ಕಾಲ್ ಬಂತು, ನಾನು ಆಡಿಷನ್ಗೆ ಹೋದೆ. ಆಡಿಷನ್ ಲಿಟ್ರಲಿ ನಾನು ಹೋಗಿದ್ದು ನೋ ಮೇಕಪ್, ಮನೆಯಿಂದ ಹೆಂಗೆ ಸ್ಕಿನ್ ಕೇರ್ ಮಾಡ್ಕೊಂಡು ಹೋಗಿದ್ದೆ ಬೇಸಿಕ್ ಬ್ಲ್ಯಾಕ್ ಟೀ ಶರ್ಟ್ ಹಾಕಿದ್ದೆ. ಆಡಿಷನ್ ಕೊಟ್ಬಿಟ್ಟು ಬಂದೆ. ಆಡಿಷನಲ್ಲಿ ಇಲ್ಲ ಅಮ್ಮ ಇನ್ನೂ ಎನರ್ಜಿ ಬೇಕು ಅಂದಿದ್ರು. ಕೊಟ್ಬಿಟ್ಟು ಬಂದಿದೆ. ಮನೆಗೆ ಬಂದ ತಕ್ಷಣ ಇದಾಗಲ್ಲ ಅಂತ ಆದೆ. ಆಮೇಲೆ ಕಾಲ್ ಬಂತು, ಇಲ್ಲ ಈ ಕ್ಯಾರೆಕ್ಟರ್ ಮಾಡ್ಬೋದಾ ಅಂತ. ನನ್ನ ಕೈಲಿ ಆಗುತ್ತಾ, ಬಿಕಾಸ್ ರಿಚಾಗಿ ಕಾಣಿಸೋದು, ಗ್ಲಾಮರಾಗಿ ಕಾಣಿಸೋದು, ಸಕ್ಕದಾಗಿ ಕ್ಯಾರಿ ಮಾಡೋದು, ಯಾವಾಗಲೂ ಎಲಿಗೆಂಟಾಗಿ ಪರ್ಫೆಕ್ಟಾಗಿರೋದು, ಇಟ್ಸ್ ನಾಟ್ ಅನ್ ಈಸಿ ಜಾಬ್. ಇಷ್ಟು ದಿನ ಶೂಟ್ ಮಾಡಿದ್ರಲ್ಲೇ ನಾನು ಹೇಳ್ತಾ ಇದ್ದೀನಿ, ಸುಸ್ತಾಗ್ಬಿಡುತ್ತೆ ಬೈ ದಿ ಎಂಡ್ ಆಫ್ ದ ಡೇ. ಆ ಥರ ಬಟ್ಟೆ ಹಾಕ್ತೀವಿ ಅಂದರೆ ಆ ಥರನೇ ಕುತ್ಕೋಬೇಕು ಅಥವಾ ಆ ಥರನೇ ನಿಂತ್ಕೋಬೇಕು. ಇಟ್ಸ್ ವೆರಿ ಟೈರಿಂಗ್ ಅನ್ನೋ ಪ್ರಶ್ನೆಗಿಂತ ಸೀನ್ಸ್ ಆಗಲಿ, ಡೈಲಾಗ್ಸ್ ಆಗಲಿ, ವೇರಿಯೇಷನ್ಸು, ಆಮೇಲೆ ಕೋ ಆರ್ಟಿಸ್ಟ್ ಜೊತೆ ಒಂದು ಟೆಂಪೋ ಇದೆಯಲ್ಲ, ಅದು ನನ್ನ ಕೈಲಿ ಆಗುತ್ತಾ ಅನ್ನೋ ಸೆಲ್ಫ್ ಡೌಟ್ ಇತ್ತು. ಬಟ್ ಲೇಟರ್ ವಿದ್ಯಾ ಮ್ಯಾಮ್ ಮತ್ತು ದಿಲೀಪ್ ಸರ್ ಆ್ಯಂಡ್ ಆರ್ ಡೈರೆಕ್ಟರ್ ಸುಭಾಷ್ ಸರ್ ಡೆಫಿನೆಟ್ಲಿ ಮೇಡ್ ಇಟ್ ಸೋ ಈಸಿ. ವಿತ್ ದ್ಯಾಟ್ ನನ್ನ ಕೋ ಆರ್ಟಿಸ್ಟ್ ಇನ್ನೂ ನಾನು ಸುಧಾ ಮ್ಯಾಮ್ ಜೊತೆ ಎಲ್ಲ ಶೂಟ್ ಮಾಡಿಲ್ಲ. ಬಟ್ ಅಭಿಷೇಕ್ ಆ್ಯಂಡ್ ವಿನಯ ಪ್ರಸಾದ್ ಮ್ಯಾಮ್ ಆ್ಯಂಡ್ ಬೇರೆ ಆಲ್ ಆರ್ಟಿಸ್ಟ್ ಸೀನಿಗೆ ನಾವು ಕಾಯ್ತಾ ಇರ್ತೀವಿ ಲಿಟ್ರಲಿ ಯಾವಾಗ ಬರುತ್ತೆ ಅಂತ. ಸೊ ಅವ್ರದ್ದಂತೂ ತುಂಬ ಕಾಂಟ್ರಿಬ್ಯೂಷನ್ ಇದೆ. ಸೇಯಿಂಗ್ ನನಗೆ ಹೆಲ್ಪ್ ಮಾಡಿದ್ದಾರೆ ಟು ಗೆಟ್ ಔಟ್ ಪ್ರಿಯಾಂಕಾ ಆಫ್ ಮೀ. ಇಲ್ಲ ನೀನು ಮಾಡ್ತೀಯಾ, ನೀನು ಚೆನ್ನಾಗಿ ಮಾಡ್ತೀಯಾ, ನಾನು ಮಾಡಿಲ್ಲ ಚೆನ್ನಾಗಿ ಅಂತ ಗೊತ್ತು, ಈ ಸತಿ ಇಲ್ಲ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡ್ತೀಯಾ ನೋಡು ಅಂತ. ದೇವ್ ನೆವರ್ ಲೆಟ್ ಮೀ ಡೌನ್. ಸೊ ಒಂದು ಆರ್ಟಿಸ್ಟಿಗೆ ಬೇಸಿಕ್ಲಿ ಅದು ಬೇಕು ಅನಿಸುತ್ತೆ ಕೋ ಆರ್ಟಿಸ್ಟಿಂದ. ಸೊ ಐ ಪ್ರೌಡ್ಲಿ ಸೇ ಐವ್ ಗಾಟ್ ದ ಬೆಸ್ಟ್ ಕೋ ಆರ್ಟಿಸ್ಟ್. ಅವ್ರದ್ದು ತುಂಬ ಕಾಂಟ್ರಿಬ್ಯೂಷನ್ ಇದೆ. ಪ್ರಿಯಾಂಕಂಗೆ ಇಷ್ಟು ಪ್ರಾಕ್ಟಿಕಲ್ ಆಗಿರೋಕ್ಕೆ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ಹಾಗೆ ನಿಮ್ಮ ಮಹಾನಟಿ ಜರ್ನಿ ನಾವು ನೋಡಿದ್ದೀವಿ. ಆಗ ನೀವು ಆ್ಯಕ್ಟಿಂಗ್ ಆಪರ್ಚುನಿಟೀಸ್ಗೋಸ್ಕರ ತುಂಬಾ ಸ್ಟ್ರಗಲ್ ಮಾಡ್ತಿದ್ರಿ ಅಂತ ಕೂಡ ಹೇಳ್ಕೊಂಡಿದ್ದೀರಾ. ಇವಾಗ ಅದೆಲ್ಲ ಫುಲ್ಫಿಲ್ ಆಗಿದೆ ಅನಿಸುತ್ತೆ. ಎಸ್ ಡೆಫಿನೆಟ್ಲಿ. ಬಿಕಾಸ್ ಈ ಕ್ಯಾರೆಕ್ಟರ್ ಮುಖಾಂತರ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ವಾಟ್ ಐವ್ ಚೂಸನ್ ದಿಸ್ ರೈಟ್ ನೌ, ಒನ್ ಪ್ರಾಜೆಕ್ಟ್ ಅಟ್ ಎ ಟೈಮ್, ಒನ್ ಸ್ಟೆಪ್ ಅಟ್ ಎ ಟೈಮ್ ಅನ್ನೋ ಥರ ಸದ್ಯಕ್ಕೆ ಈ ಪ್ರಾಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಇದೊಂದೇ ಪ್ರಾಜೆಕ್ಟಲ್ಲಿ ನಾನು ಎಲ್ಲ ಮಾಡ್ತಿರೋದ್ರಿಂದ ಐ ಆಮ್ ಹ್ಯಾಪಿ. ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿದೆ. ಒಂದೇ ಥರ ಮೊನಾಟನಸ್ ಆಗಿಲ್ಲ. ಬೇರೆ ಬೇರೆ ಸ್ಟೋರಿ ಲೈನು, ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಸು, ಗೆಟಪ್ಸು. ಸೊ ಐ ಆಮ್ ಸೂಪರ್ ಹ್ಯಾಪಿ ವಿತ್ ದಿಸ್ ಪ್ರಾಜೆಕ್ಟ್ ಆಫ್ಟರ್ ಮಹಾನಟಿ. ಪ್ರಾಬಬ್ಲಿ ಮೇ ಬಿ ಆ ಶೋ ನನಗೆ ಅಷ್ಟು ವರ್ಕೌಟ್ ಆಗಿಲ್ಲ. ಐ ಆಮ್ ನಾಟ್ ಡಿಸಪಾಯಿಂಟೆಡ್ ಫಾರ್ ದ್ಯಾಟ್ ಆಲ್ಸೋ. ಐ ಆಮ್ ಹ್ಯಾಪಿ. ಈಗೇನಿದೆ ರೈಟ್ ನೌ ಐ ಆಮ್ ಡೂಯಿಂಗ್ ವಧು, ಐ ಆಮ್ ಹ್ಯಾಪಿ ಅಷ್ಟೇ. ಹಾಗೆ ನನ್ನ ಕೊನೆ ಪ್ರಶ್ನೆ, ಈಗ ಪ್ರಿಯಾಂಕಾಗಿ ನಿಮ್ಮನ್ನು ಇನ್ನು ಜನ ನೋಡ್ತಾರೆ, ಸ್ವೀಕಾರ ಮಾಡ್ತಾರೆ. ಸೊ ಏನೆಲ್ಲ ನಿರೀಕ್ಷೆಗಳನ್ನು ಜನ ನಿಮ್ಮ ಮೇಲೆ ಇಟ್ಕೋಬೋದು, ನಿಮ್ಮ ಪಾತ್ರದ ಮೇಲೆ, ಸೀರಿಯಲ್ ಮೇಲೆ ಇಟ್ಕೋಬೋದು ಅಂತ? ನನ್ನ ಪಾತ್ರಕ್ಕೆ ಬಂದರೆ ಐ ಮೈಟ್ ಸೌಂಡ್ ರೂಡ್, ಬಟ್ ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರಲ್ಲ ಅದಕ್ಕೂ ಮೀರಿ ಮಾಡ್ತಾಳೆ ಪ್ರಿಯಾಂಕಾ. ಅಥವಾ ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅದ್ರ ಉಲ್ಟಾ ಮಾಡೋದು ಪ್ರಿಯಾಂಕಾ. ಸೊ ತುಂಬ ಫನ್ ಆಗಿರುತ್ತೆ, ಒಂಥರ ಜೋವಿಯಲ್ ಆಗಿರುತ್ತೆ. ಸ್ಟೋರಿ ಲೈನ್ ಆಗಲಿ ಅಥವಾ ಕ್ಯಾರೆಕ್ಟರ್ ಗ್ರೋತ್ ಆಗಲಿ ಥ್ರೂ ಔಟ್ ದ ಸ್ಟೋರಿ ನೀವು ನೋಡ್ತಾ ಹೋದರೆ. ಆ್ಯಂಡ್ ಸ್ಟೋರಿ ಬಂದು ಇಟ್ಸ್ ಅ ವೆರಿ ಟ್ರೆಂಡಿಂಗ್ ಸಬ್ಜೆಕ್ಟ್. ಈಗಿನ ಯೂತ್ ಅಥವಾ ಈಗಿನ ಜನ್ರೇಷನ್, ಈಗಿನ ಸೊಸೈಟಿ ಸಿಚುವೇಶನಿಗೆ ಕನೆಕ್ಟ್ ಆಗುವಂಥ ಸಬ್ಜೆಕ್ಟು ಈ ಡಿವೋರ್ಸ್ ಕಥೆ. ಬಿಕಾಸ್ ದೇರ್ ಆರ್ 3 ಮೇಜರ್ ಪಿಲ್ಲರ್ಸ್, ನಾನು, ಸಾರ್ಥಕ್, ವಧು ಅಂತ ಇದೆ. ಬಟ್ ತುಂಬ ಪಿಲ್ಲರ್ಸ್ ಇದೆ. ಇದ್ರ ಸುತ್ತ ನಮ್ಮ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಇದೆಯಲ್ಲ, ಓ ಮೈ ಗಾಡ್, ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಅಲ್ಲ, ಇನ್ಫ್ಯಾಕ್ಟ್ ನಾನು ಹೇಳೋದು ಅವ್ರ ಲೀಡ್ ಕ್ಯಾರೆಕ್ಟರ್ಸ್ ಅಂತ. ಬೇರೆ ಕ್ಯಾರೆಕ್ಟರ್ ಏನು ಕಾಮಿಡಿ ಟೈಮಿಂಗು ಅಥವಾ ವಿನಯ ಮ್ಯಾಮು ಆ ಮೊಮೆಂಟಿಗೆ ಏನೋ ಒಂದು ಇಮೋಷ್ನಲ್ ಸೀನ್ ಇರುತ್ತೆ, ನಾನು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅವ್ರು ಅಳ್ತಾರೆ ಅಥವಾ ಕಣ್ಣೀರು ಹಾಕ್ತಾರೆ ಅಂತ. ಅತ್ತೆ ಬಿಡ್ತಾರೆ. ಲೈಕ್ ಮ್ಯಾಮ್ ಇದು ನಾವು ಅಥವಾ ಏನು ಡಿಸೈಡ್ ಆಗಿ ಏನೂ ಆಗಿ ಮ್ಯಾಮ್ ಯು ಡೂಯಿಂಗ್ ಅಂತ ನನಗೆ ಶಾಕ್ ಆಗಿಬಿಡತ್ತೆ. ದೇ ಆರ್ ಲೈಕ್ ಎವ್ರಿ ಒನ್ ಇಸ್ ಅ ಸೂಪರ್ ಹೀರೋ. ಆಲ್ ದಿ ಆರ್ಟಿಸ್ಟ್ ಅಷ್ಟು ಚೆನ್ನಾಗಿದೆ ಕಾಸ್ಟಿಂಗು. ಆ್ಯಂಡ್ ಎವ್ರಿ ಒನ್ ಹ್ಯಾವ್ ರಿಯಲಿ ವರ್ಕ್ಡ್ ಹಾರ್ಡ್. ಟೆಕ್ನಿಕಲಿ ಆಲ್ಸೋ ನಮ್ಮ ಸೀರಿಯಲ್ಲು ಪ್ರೌಡಾಗಿ ಹೇಳ್ಕೊತೀನಿ, ಸೀರಿಯಲ್ಲು ಫಿಲ್ಮ್ ಥರ ಶೂಟ್ ಆಗಿದೆ. ಟೆಕ್ನಿಕಲ್ ವೈಸು ಅಷ್ಟೇ, ಅಥವಾ ಒಂದು ಔಟ್ಲುಕ್ ಡಿಸೈನಿಂಗ್ ವೈಸ್ ಅಷ್ಟೇ, ಅಥವಾ ಕ್ಯಾರೆಕ್ಟರ್ಸ್ ಆಗಲಿ. ಪ್ರಾಬಬ್ಲಿ ನನ್ನ ಕ್ಯಾರೆಕ್ಟರ್ ನೆಗೆಟಿವ್ ಶೇಡ್ ಅಂತ ಕಾಣಿಸ್ಬೋದು ಸೀರಿಯಲಲ್ಲಿ, ಬಟ್ ದ ವೇ ಹ್ಯಾವ್ ಡಿಸೈನ್ ಮೀ, ನೋಡಿದ ತಕ್ಷಣ ಅಪಿಯರೆನ್ಸ್ ವೈಸ್ ಓಕೆ ಒಂದು ಫಿಲ್ಮ್ ಹೀರೋಯಿನ್ ಲುಕ್ ಕೊಟ್ಟಿದ್ದಾರೆ ಈ ಕ್ಯಾರೆಕ್ಟರ್ಗೆ ಅಂತಲೇ ಹೇಳ್ತಾರೆ. ಸೊ ಇಟ್ಸ್ ವೆರಿ ನೈಸ್ಲಿ ಡನ್. ಎಲ್ಲರೂ ಅಷ್ಟೇ ಇದೆ, ಟೆಕ್ನಿಷಿಯನ್ಸ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಆರ್ಟಿಸ್ಟ್, ಎವ್ರಿ ಒನ್ ಹ್ಯಾವ್ ರಿಯಲಿ ವರ್ಕ್ಡ್ ಹಾರ್ಡ್. ಸೊ ಪ್ರಾಬ್ಲಿ ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಕನೆಕ್ಟ್ ಆಗುತ್ತೆ ಈ ಸಬ್ಜೆಕ್ಟು
ಜನರಿಗೆ ಕನೆಕ್ಟ್ ಆಗುತ್ತೆ. ಬಿಕಾಸ್ ಸುತ್ತಮುತ್ತ ಇರೋ ಕ್ಯಾರೆಕ್ಟರ್ಸ್ ನಮ್ಮ ಸೀರಿಯಲಲ್ಲಿದ್ದಾರೆ. ಕಾಮಿಡಿ, ಕೋಪ, ದ್ವೇಷ, ಒಂದು ಸ್ವಲ್ಪ ಹೊಟ್ಟೆ ಕಿಚ್ಚು, ಮುದ್ದಾಗಿ ಆಡೋದು, ಎವ್ರಿ ಒನ್, ಆಲ್ ಏಜ್ ಗ್ರೂಪ್ಸ್. ಸೊ ಖಂಡಿತವಾಗ್ಲೂ ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾರೆ. ಹಾಗೆ ಯಾವಾಗ ನೋಡ್ಬೋದು ನಿಮ್ಮ ಸೀರಿಯಲ್ನ ಅಂತ? ಆ, ನಮ್ಮ ಸೀರಿಯಲ್ ವಧು ಇಷ್ಟು ದಿನ ನಮ್ಮದಾಗಿತ್ತು. ಈಗ ಕಲರ್ಸ್ ಕನ್ನಡ ವಾಹಿನಿ ಮುಖಾಂತರ 27ನೇ ತಾರೀಕಿಂದ ರಾತ್ರಿ 9:30 ನಿಮ್ಮದಾಗತ್ತೆ. ಸೊ ಅದನ್ನು ಸ್ವೀಕರಿಸ್ಕೊಳ್ಳಿ. ಆ್ಯಂಡ್ ಇಲ್ಲಿ ತನಕ ಕರ್ಕೊಂಡು ಬಂದಿದ್ದೀರಾ, ನನ್ನನ್ನು ಪರ್ಸ್ನಲಿ ಇಷ್ಟು ಪ್ರೀತಿಸಿದ್ದೀರಾ, ಇಷ್ಟು ಆಶೀರ್ವಾದ ಮಾಡಿದ್ದೀರಾ, ಹಾಗೆ ನನ್ನನ್ನು ಬೆಳೆಸಿ. ಆ್ಯಂಡ್ ವಧು ಅದೊಂಥರ ಡ್ರೀಮ್ ಪ್ರಾಜೆಕ್ಟ್ ಥರ ಪ್ರಾಬಬ್ಲಿ ಎಲ್ಲ ಮೋಸ್ಟ್ ಆಫ್ ದಿ ಆರ್ಟಿಸ್ಟ್ ನಮಗೆ. ಸೊ ಬಿಕಾಸ್ ಎವ್ರಿ ಒನ್ ಅವ್ರವ್ರ ಎಫರ್ಟ್ಸ್ ಅಂತ ಒಂದು ಹಾಕಿದ್ದಾರೆ. ಅದು ನಿಮ್ಮದಾಗತ್ತೆ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ವಧುನ ಇವಾಗ ನೀವೇ ಬೆಳೆಸ್ಬೇಕು, ಇವಾಗ ನಿಮ್ಮ ಕೈಲೇ ಇದೆ. ಸೊ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ. ಇಡೀ ಫ್ಯಾಮಿಲಿ ಕೂತ್ಕೊಂಡು ರಾತ್ರಿ 9 ಎಲ್ಲರೂ ಸೇರಿಕೊಂಡು ನಮ್ಮ ಸೀರಿಯಲ್ನ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಂಕಾ ಅವರೇ. ನೋಡಿದ್ರಲ್ಲ, ಪ್ರಿಯಾಂಕಾ ಅವರ ಪ್ರಾಕ್ಟಿಕಲ್ ಥಿಂಕಿಂಗ್ ಆಗಿರ್ಬೋದು, ಅವರಿಗೆ ಹಾಗೆ ಅವರ ಹಸ್ಬೆಂಡ್ಗೆ ಇರುವಂತಹ ಪ್ರೀತಿ ಆಗಿರ್ಬೋದು, ಹೇಗೆ ಮದುವೆ ಆಗ್ತಾರೆ, ಪ್ರತಿಯೊಂದು ವಿಷಯನೂ ನೀವು ತಿಳ್ಕೊಬೇಕು ಅಂತಂದರೆ ಪ್ರತಿದಿನ ರಾತ್ರಿ 9:30 ವಧು ಸೀರಿಯಲ್ನ ನೋಡೋದನ್ನು ಮಿಸ್ ಮಾಡಬೇಡಿ. ಸೋಮವಾರದಿಂದ ಶುಕ್ರವಾರವರೆಗೂ ಟೆಲಿಕಾಸ್ಟ್ ಆಗುತ್ತೆ. ಇದೇ 27ರಿಂದ ಟೆಲಿಕಾಸ್ಟ್ ಆಗ್ತಿದೆ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.